ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಬಾ ಜಯಣ್ಣ. ಏನಪ್ಪ ನೆಂದವ್ರ ಮಂದಲ್ಲಿ ಅಂದಂಗೆ ಬಿರ್ಬಿರಿನ ಈ ಕಡೆ ಬಂದ್ಬಿಟ್ಟಿದೆ. ಕಮಲಕ್ನು ಬಂದವಳೆ. ನಾವಿಬ್ರು ಬಂದಿರೋದೆ ಕಮಲಕ್ಕನ ಅಟ್ಟಿತಾವ್ ಕಲ್ವ. ಈಗ ಯಾವ್ದೋ ದ್ಯಾಸ್ದಾಗ ನಡ್ಕ ಬರ್ತಾ ಇದ್ದೆ. ಹಂಗಾಗಿ ಚಂದ್ರಣ್ಣ ಅಂದಾಗ ಇದಾಗೋಯ್ತು ನಿನ್ಗ ಈಗ ಇಂಗ್ಲೀಷ್ನಾಗ ಮಧ್ಯಲ್ಲಿ ಮಾತಾಡ್ತಿರ್ತೀಯಲ್ಲ, ಹಂಗೆಯ ಹಿಂದಿನಾಗೂ ಒಂದೊಂದು ಪದ ಬಿಡು. ನಾನು ಟೀಚರ್ ಅಮ್ಮನ ಹುಡುಕ್ತಾ ಇವ್ನಿ. ಯಾರು? ಹಿಂದಿಯ ಕಲ್ತ್ಕೊಳಕ್ಕೆ. ಕಮಲಕ್ಕ, ನೀನೇ ಒಂಚೂರು ಹೇಳ್ಕೊಡವ ಅವನ್ಗ. ಇವನ್ಗೆ ಹೇಳ್ಕೊಡಕ್ ಹೋದ್ರೆ ನಂಗೆ ಬರೋದು ಮರ್ತೈತದೆ. ಅಲ್ಲಕ್ಕಪ್ಪ, ಈಗ ಅದ್ ಯಾಕ ಹಿಂದಿಯ ಕಲಿಬೇಕು ಅಂತ ಹೇಳ್ತಾ ಇದ್ದೆ ನೀನು? ಅಲ್ಲ, ಹಿಂದಿ ದಿನ ಅಂತ ಇವತ್ತು. ಹೌದಪ್ಪ, ಹಿಂದಿ ಭಾಷೆ ದಿನ. ನೀನು ಕಲಿಯಕ್ಕೆಲ್ಲಾರ ಹೋಗಿದ್ಯಾ? ಹಂಗಲ್ಲ, ಎಲ್ಲಾ ಭಾಷೆಗಳನ್ನು ತಿಳ್ಕೊಂಡ್ರೆ ಒಳ್ಳೇದಲ್ವೇನಪ್ಪ. ಸರಿ ಕಂಡ್ಬಿಡು, ನೀ ಹೇಳ್ತಾ ಇರೋದು ಒಂಥರ ಬ್ಯಾರೆ ಬ್ಯಾರೆ ಭಾಷೆನಾಗೆ ಇರೋ ಜ್ಞಾನ ನಮ್ಗೆ ಗೊತ್ತಾಗದ ಯಾವಾಗಪ್ಪ? ಆ ಭಾಷೆನ ಕಲ್ತಾಗ, ಆ ಭಾಷೆನಾಗ ಬರ್ದಿರೋ ಪುಸ್ತಕಗಳ ಓದ್ದಾಗ. ಪುಸ್ತಕ ಓದಕ್ಕಂತೂ ಆಗಕ್ಕಿಲ್ಲ, ಆ ಮಟ್ಟಿಗೆ ಕಲಿಯಕ್ ಆಗುದಿಲ್ಲ. ಆದ್ರೆ ಭಾಷೆ ಕಲ್ತ್ಕೊಬಿಟ್ರೆ ಅವ್ರು ಮಾತಾಡ್ತಾರಲ್ಲ, ಅದ್ರಾಗೆ ತಿಳ್ಕೊಬಿಡ್ಬೋದಲ್ಲ. ಅಂತೆಲ್ಲ ಮಾತಾಡ್ತಾರೆ. ಹಿಮಾಲಯಕ್ಕೆ ಹೋಗಿದ್ನಲ್ಲ, ಎಲ್ಲ ಕಲ್ತ್ಕೊಂಡಿರ್ಬೇಕು. ಅಲ್ಲ, ಹೋಯ್ತೀನಿ ಹೋಗ್ಲಿಲ್ವಾ? ಒಳ್ಳೆ ಇಸಿವ ಹೇಳ್ದೆ ಕಣ್ ಜಯಣ್ಣ. ಅದೇನ ಅಂತಂದ್ರೆ ಹಿಮಾಲಯಕ್ಕೆ ಹೋಗೋ ಪ್ಲಾನ್ ಹಾಕೊಂಡಿಲ್ವ ನಾನು. ಅದಕ್ಕೆ ಅಲ್ಲಿ ಕನ್ನಡದವರು ಸಿಗ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರೋ ಜನನೂ ಸಿಗ್ತಾರೆ. ಅವ್ರೆಲ್ಲರ ಭಾಷೆಲೂ ಮಾತಾಡಕ್ ಆಗೋದಿಲ್ಲ ಕಣ್ಬಿಡು. ಈಗ ನಮ್ಮ ಭಾರತದಲ್ಲಿ ಹಿಂದಿ ಒಂದ ಕಲ್ತ್ಕೊಂಡ್ಬಿಟ್ರೆ ಸುಮಾರು ರಾಜ್ಯಗಳನ್ನ ಟ್ರಿಪ್ ಹೊಡೆದ್ ಬಿಡ್ಬೋದು ಅಲ್ವಪ್ಪ. ಅದಕ್ಕೆ ನೀನು ಹೇಳ್ತಾ ಇದ್ದಂಗೆ ನೆಪ ಆಯ್ತು. ನಾನೊಬ್ಬರನ್ನ ಗೊತ್ತು ಮಾಡಕ್ ಹೋಗಿದ್ದಿ ಹಿಂದಿಯ ಕಲಿಯಕ್ಕೆ, ಟೀಚರ್ ಅಮ್ಮ. ಆಯ್ತಾ? ಆ ಟೀಚರ್ ಅಮ್ಮ ಏನಂದ ಅಂತಂದ್ರೆ, ಫಸ್ಟು ಆಳಿಯ ಪೆನ್ನ ತಕಂಬ ಅಂತಂದ. ನಮ್ಮ ಮೈಕ್ಳು ಸ್ಕೂಲ್ಗೆ ಹೋಯ್ತಿಲ್ವಾ, ಅದಕ್ಕೆ ಒಂದು ಎಕ್ಸರ್ಸೈಸ್ ಇಸ್ಕೊಂಡು ಇಟ್ಕೊಂಡೀನಿ. ಆಯ್ತಾ? ಪೆನ್ಸಿಲ್ ಕಡ್ಡಿಯ ಇಸ್ಕೊಂಡು ಇಟ್ಕೊಂಡೀನಿ. ಸೀಸದ ಕಡ್ಡಿ. ಸೀಸದ ಕಡ್ಡಿಯ ಇಟ್ಕೊಂಡಿವಿ. ಅದಕ್ಕೆ ಏಟೋ ತನಕ ಪಾಠ ಮಾಡ್ಯಾರಂತಪ್ಪ, ನಾವು ಬರ್ತೀವಿ. ಅದಕ್ಕೆ ಸಾಯಂಕಾಲ ಆದ್ರೆ ಬರ್ಬೋದು. ಆಯ್ತು ಬಿಡಪ್ಪ. ಈಗ ನಮ್ಗೆ ಹಟ್ಟಿಲಿ ಅವಾಗ್ಲೇ ಅಲ್ವಪ್ಪ ನಮ್ಗೆ ಹೊಸಿ ವಿಶ್ರಾಂತಿ ಸಿಕ್ಕದು. ಅದಕ್ಕೆ ಸಾಯಂಕಾಲ ಬರ್ತೀನಿ ಮೇಡಮ್ ಅಂತ ಹೇಳಿವ್ನಿ. ಅದಕ್ಕೆ ಆಯ್ತು ಬಾ ಅಂತ ಹೇಳವ್ರೆ. ಹಂಗಿಯೇ ಇನ್ಯಾರಾದ್ರೂ ಇದ್ರ 4-5 ಜನ ಕರ್ಕೊಂಬ ಅಂತ ಅವ್ರೆ ಹೇಳವ್ರೆ. ಇದು ಕಾಸು ಗೀಸು ಏನಾರು ಕೇಳಾರೆ? ಇಲ್ಲ ಬಿಡು, ಕಾಸಮ್ಮ ಅಲ್ಲ, ಅವರು ಟೀಚರ್ ಅಮ್ಮ ಹೇಳ್ಕೊಡ್ತಾರೆ ಅಲ್ಲ, ಫ್ರೀ. ತೀರಾ ಹಂಗೇನಾರು ಆದ್ರೆ ಕಮಲಕ್ ನಟ್ಟಿನ ಕರಾವದಲ್ಲ, ಅದ್ರಾಗ ಒಂದ್ ಅರ್ಧ ಲೀಟರ್ ಹಾಲು, ನಮ್ಮ ಹಟ್ಟಿನಾಗೆ ತರಕಾರಿ ಬೆಳೆದಿರೋದು, ನಿಮ್ಮ ಹಟ್ಟಿನ ಕಾಳು, ಇಂಥವೇನಾರು ತಗೋಗ್ ಕೊಟ್ರ ಆಯ್ತ. ಹೊಸಲ ಹತ್ರಕ್ ಸೇರ್ಸೋದಿಲ್ಲ ಬಿಡು ಹಬ್ಬ. ಯಾಕಂದ್ರೆ ಅವ್ರು ಅನುಕೂಲವಾಗವ್ರೆ. ನೀನು ಗುರುದಕ್ಷಿಣೆ ಅದ್ರ ಬಗ್ಗೆ ಹೇಳ್ತಿದ್ದೆ. ಈಗ ಗುರುದಕ್ಷಿಣೆ ಅಲ್ಲಪ್ಪ, ಈಗ ಹಳ್ಳಿ ಕಡೆ ಎಲ್ಲ ಹಿಂದೆ ಯಾರು ಬಂದ್ರೆ ಅಟ್ಟಿತವಕ್ಕೆ ಇರೋದನ್ನ ಬೆಳೆದಿರೋದನ್ನ ಕೊಡೋರಪ್ಪ. ಅದ್ರಾಗ ಏನು ಅವ್ರು ಬಂದವ್ರು ಯಾಕೆ ಹಂಗ್ ತಿಳ್ಕೋಬೇಕು? ಈಗ ನಮ್ ತಾವ್ ದುಡ್ಡಿಲ್ಲ, ಕಾಸಿಲ್ಲಪ್ಪ, ನಮ್ ಕೈಲಿ ಏನ್ ಕೊಡಕಾಯ್ತದೆ? ಈಗ ಇದ್ಯೇನ ಹಂಗೆ ತಕೊಳಕ್ ಆದದೆ ಇಲ್ಲ. ಕಡೆಯಲ್ಲಿ ಕೊಡಮ್ಮ ಬಿಡು, ಅಟ್ಟಿತವಕ್ಕೆ ಸೇರ್ಸೋದಿಲ್ಲ. ಏನು ಕರಾವದ ಕಮಲಕ್ಕನ್ ಮನ್ಲಿ ಎಂದೆಲ್ಲ ಕಾಸು ಗೀಸು ಕೇಳ್ತಾರ ಅಂತ ಹೇಳದ್ಮೇಲೆ ಇದು ಹೇಳ್ದೆಲ್ಲ ನೀನು. ಇದೇ ಒಂದ್ ಪ್ಲಾನ್ ಅನ್ಕೊಂಡು ಕಮಲಕ್ಕನ್ ಮನೆ ಕರಾವ ಮಾರ್ಗಿರ್ಬಿಟ್ಟೆ ಏನೋ ಅನ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ನಾನೇ ತಾನೇ ಹಿಡ್ಕೊಬರೋದು. ಜಯಣ್ಣನ ಕೈಲಿ ಎಲ್ಲಿ ಕೊಟ್ಟೇನು ಅಂದ್ರೆ ಜಯಣ್ಣನ ಕೈಲಿ ಕೊಟ್ರೆ ಅದು ಹೊಂಟೋಯ್ತು ಅಂತ. ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ ಕಣ. ಮಾರೋದು ಅಂದ್ರೆ ಏನ್ ನಿನ್ನ ಅರ್ಥ? ಅಂದ್ರೆ ಯಾರಿಗಾರ ಮಾರ್ಬಿಟ್ರು ಅದ್ರಲ್ಲಿ ಬರೋ ದುಡ್ಡನ್ನ ಎಲ್ಲಾರು ಮೇಡಮ್ ಕೊಡಮ್ಮ ಅಂತ. ಒಳ್ಳೆ ವಿಚಾರನೆ ಯೋಚನೆ ಮಾಡಿ. ಅದ್ನ್ಯಾಕ್ ಮಾರ್ಬೇಕಪ್ಪ? ಅದನ್ನೇ ಮೇಡಮ್ ಕೊಟ್ರ ಅದೇ ಫಸ್ಟ್ ಕರಾವನ್ನ ಏನ್ ಹಿಂದಿ ಪದ ಅಂತ ತಿಳ್ಕೋಬೇಕು ಇಲ್ವಾ? ಈಗ ಏನಾರು ತಗೋ ಕೊಡ್ತೀವಿ ಅಂದ್ರೆ
ಸಾಮಾನ್ಯವಾಗಿ ಕಣ ವ್ಯಾವಹಾರಿಕ ಭಾಷೆ ಕಲ್ತ್ಕೋಬೇಕು ಹ್ಞೂಕಪ್ಪ ಇಲ್ವಾ? ವ್ಯವಹಾರದಾಗೆ ಹೋಗು ಅನ್ನಕ್ ಏನಂತಾರೆ, ಬಾ ಅನ್ನಕ್ ಏನಂತಾರೆ, ಇಂಗ್ಲಿಷ್ನಾಗ ಗೋ ಅಂತಾರೆ, ನೀರು ಕೊಡು ಇನ್ನಕ್ಕೆ ಏನ ಕೇಳ್ತಾರೆ, ಗಿವ್ ವಾಟರ್ ಹಿಂದಿನಾಗ ಹೇಳಪ್ಪ ಹಿಂದಿಯ ಪಾನಿ ಪಾನಿ ಅಂತಾರಂತೆ. ಇಲ್ವಾ? ಅದೊಂದೇ ಗೊತ್ತಿರೋದು ನನ್ಗ. ಇಲ್ಲ ನೀವು ಸ್ವಲ್ಪ ಹೇಳಿದ್ರು ಬಿಡು, ಪಾನಿ ಕೊಡು ಅಂತಂದ್ರ ಆಯ್ತು ಬಿಡಯ್ಯ. ಅದೇ ಅದೇ ಅದ್ನ ಅಂದ್ರೆ ಈಗ ನೀನ್ ಹೆಂಗಿದ್ರು ಹಿಮಾಲಯಕ್ಕೆ ಓದ್ತೀಯಲ್ಲ, ಈಗ ಹೋಗೋ ಆದಿ ಗುಂಟ ಮಾತಾಡ್ಕೊ ಹೋಗ್ಬೇಕಲ್ಲ ನೀನು. ಯಾರ ಜೊತೆ? ಅಲ್ಲ ರೈಲ್ನ ನಡ್ಕೊಂಡ ಹೋದಿಯ, ರೈಲಾಗ ಹೋಯ್ತೀಯ, ಅಲ್ಲಿ ಅಕ್ಕಪಕ್ಕ ಒಂದ್ ಕಿತ ಕರ್ನಾಟಕ ದಾಟ್ ನೀನ್ ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಹಿಂದಿ ಭಾಷೆನವರೇ ಇರೋದು. ಹಿಂದಿ ಭಾಷೆ ಅಂದ್ರೂ ಸೊಗಡ ಐತೆ ತಿಳ್ಕ. ಅಲ್ಲ ಎಲ್ಲಾ ಭಾಷೆಗೂ ಅದಲ್ವಪ್ಪ ಸೊಗಡು. ತಡಿ ಹೇಳ್ತೀನಿ. ಕನ್ನಡ ಮಂಡ್ಯದಾಗ ಮಾತಾಡೋ ಕನ್ನಡವೇ ಬ್ಯಾರೆ, ಮೈಸೂರ್ನಾಗ ಮಾತಾಡೋದೇ ಬ್ಯಾರೆ, ಕನ್ನಡವೇ ಮಾತಾಡೋದು. ನೀನ್ ಮಾತಾಡೋದೇ ಬ್ಯಾರೆ, ನಾನ್ ಮಾತಾಡೋದೇ ಬ್ಯಾರೆ, ಮಾತಾಡೋದೇ ಬ್ಯಾರೆ, ಧಾರವಾಡದಾಗ ಮಾತಾಡೋದು ಬ್ಯಾರೆ, ಇನ್ನು ಬೀದರ್ಗ್ ಹೊಂಟೋಗು ಅಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ. ಹಂಗೆ ಹಿಂದಿನಾಗುವೆ ರಾಜಸ್ಥಾನದ ಕಡೆ ಹಿಂದಿ ಬ್ಯಾರೆ, ಈ ಕಡೆ ನೀನು ಮಿಜೋರಾಮು ಆಮೇಲೆ ಅಸ್ಸಾಮು ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಮಾತಾಡೋ ಹಿಂದಿಯೇ ಬ್ಯಾರೆ, ಮಧ್ಯದಲ್ಲಿ ಮಧ್ಯಪ್ರದೇಶ ಅದಲ್ಲ ಅಲ್ಲಿ ಮಾತಾಡೋ ಹಿಂದಿಯೇ ಬ್ಯಾರೆ. ಅಂದ್ರೆ ನಾವು ಕಲ್ತಿರೋದು ಯಾವ್ದೋ ಒಂದು ಹಿಂದಿ ಅರ್ಥ ಆಗೋದಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾ. ಈಗ ಅಡ್ಜಸ್ಟ್ ಮಾಡ್ಕೋಬೇಕಾಗಿರೋದು ಮಾತಾಡೋರಲ್ಲ ಕಯ್ಯ, ಕೇಳೋರು. ಇವನು ಬರೋದಿಲ್ಲ ಅಂತ ಅನ್ಕೊಂಡು ಅವರೇ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಪ್ಪ. ನಾಮ್ ಅಡ್ಜಸ್ಟ್ ಮಾಡ್ಕೊಳಕ್ಕಾದ್ದ? ಅಲ್ಲ ನೀನ್ ಮಾತಾಡಿದ್ ತಿಳಿಬೇಕಲ್ಲ ಅವ್ರಿಗೆ. ತಿಳಿಯಂಗ್ ಹೇಳಂಬಿಡು. ಈಗ ಮೊದಲೆಲ್ಲ ಏನ್ ಭಾಷೆ ಇತ್ತಪ್ಪ, ಸನ್ನೆ ಸನ್ನೆ ನೀರ್ ಕೊಡು ಅಂದ್ರೆ ಏನ್ ಕೇಳ್ತಿದ್ದೋ? ನೀರ್ ಕೊಡು ಅಂತ ಕೇಳ್ತಿದ್ವಪ್ಪ. ಮತ್ತೆ ನಮ್ಮ ಪೂರ್ವಜರೆಲ್ಲ ಇದ್ರಲ್ಲವ, ಸನ್ನೆ ಭಾಷೆ ಮಾತಾಡ್ತಿರ್ಲಿಲ್ವೇ ಅವ್ರಿಗೆ? ಅಲ್ಲಕವ ಮಾತೇ ಇರ್ನಿಲ್ವಲ್ಲ, ಬರೀ ಸನ್ನೆ. ಆಮೇಲಿಂದ ಅವರು ಭಾಷೆ ಕಲ್ತ್ಕೊಂಡದು. ಏನೇ ಎಲ್ಲೇ ಯಾವ್ದೇ ಮೂಲೆಗೆ ಹೋದ್ರು ಸನ್ನೆ ಮಾಡಿದ್ರೆ ಎಲ್ಲಾರ್ಗು ಅರ್ಥ ಐತೆ ಕಣ ಬಿಡು, ಇವ ಮೂಗ ಇರ್ಬೇಕು ಅಂತ ಅನ್ಕೊಂಡು ಎಲ್ಲಾರು ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಈಗ ನಾ ಹಿಮಾಲಯಕ್ಕೆ ಹೋದ್ರು ಅಷ್ಟೇ, ಬೇರೆ ಬೇರೆ ಕಡೆ ಬರೋ ಜನ ಹಿಂದಿಯ ಬೇರೆ ಬೇರೆ ತರ ಮಾತಾಡೋದಿಲ್ವಾ, ಅದಕ್ಕೆ ನಾ ಸನ್ನೆ ಮಾಡ್ತೀನಿ. ನೀರ್ ಕೊಡು ಅಂತಂದ್ರೆ ಏನಂತ ಕೇಳಿದಾರವ, ಸನ್ನೆ ಮಾಡೋದು. ಬೆಳ್ಳಲ್ಲಿ ಬಾಯಿಗಡೆ ತೋರಿಸ್ಬಿಟ್ಟು ಊಟ ಕೊಡು ಅನ್ನೋದು. ಅದಕ್ಕೆ ಈ ಧಾರವಾಡ ಕಡೆ ಬೇರೆ ತರ ಭಾಷೆ ಅಂತೆಲ್ಲ ಹೇಳ್ತಿದ್ನಲ್ಲ ನಮ್ ಜಯಣ್ಣ, ಇವ ಇಳಿಯಕತ್ತೇನ್ರಿ ಅಂತ ಯಾವ ಹೇಳಿದ್ರೆ, ಹೌದು ಅಪ್ಪ ಅವ್ನು ಅಲ್ಲೇ ಇರಕಲ್ಲ ಹತ್ತಿರೋದು, ಇಳಿಯಕ್ಕೆ ಹತ್ತಿರೋದು ಅಂತ ಹೇಳ್ತಿದ್ರು. ಹಂಗೆ ಇಳಿಲಿಕ್ಕತ್ತೇನ್ರಿ ಅಂತ, ಇಳಿಯಕ್ ಹತ್ಯಾನ್ರಿ, ಅಲ್ಲೇ ಇರಕ್ಕೆ ಹತ್ತಿದಾನಮ್ಮ. ಭಾಷೆ ಸೊಗಡು ಕಯ್ಯ, ಎಲ್ಲಾ ಭಾಷೆನೂ ನಮ್ಗೆ ಗೌರವಿಸ್ಬೇಕಲ್ವಪ್ಪ. ಈಗ ನಾಳಿಕೆ ಏನಪ್ಪ ಪ್ರಜಾಪ್ರಭುತ್ವ ದಿನ ಅಂತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರಂತೆ. ನಮ್ ದೇಶದಲ್ಲೂ ಪ್ರಜಾಪ್ರಭುತ್ವ ಐತೆ ಅಲ್ವೇನಪ್ಪ? ಇಲ್ವಾ? ಪ್ರಜಾಪ್ರಭುತ್ವನ ಬೋಸ್ ಅಂದಾಗಿ ಆಚರಣೆ ಮಾಡ್ಬೇಕಾದ್ರೆ ನಾವು ದೊಡ್ಡ ದೇಶ ಅಂತಲ್ಲಪ್ಪ, ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನ ಐತಿ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋದು ಇಲ್ವಾ? ಆಮ್ಯಾಕೆ ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜೆಗಳೇ ಪ್ರಭುಗಳು ಅಂತ. ಅಂದ್ರೆ ಪ್ರಜೆಗಳು ಅವರ ನಾಯಕನನ್ನ ಅವರೇ ಆಯ್ಕೆ ಮಾಡ್ಕತ್ತ ಇಲ್ವಾ? ಅವ್ರ ಆಯ್ಕೆ ಮಾಡಿರುವಂತ ನಾಯಕನ ಅವ ಇವರ ಹಿತದೃಷ್ಟಿನಲ್ಲಿ ಆಡಳಿತನ ನಡೆಸ್ಬೇಕು. ಇದು ಬಹಳ ದೊಡ್ಡ ಏನಂತೀಯ ನಮ್ಮ ದೇಶದ ಒಂದು ಕೊಡುಗೆ ಅಂದ್ರೂ ತಪ್ಪಾಗಲ್ಲ. ಈ ನಮ್ಮ ಸಂವಿಧಾನ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಎಲ್ಲಾ ದೇಶಕ್ಕೂ ಇದೊಂಥರ ಮಾದರಿಕವ. ಈಗ ನೀ ಹೇಳ್ತಿದ್ದಲ್ಲಪ್ಪ, ಈಗ ನಾವೇ ಆಯ್ಕೆ ಮಾಡ್ಕೊಳ್ಳೋದು ನಮ್ ನಾಯಕರನ್ನ ಅಂತ ಅನ್ಕೊಂಡು, ಈಗ ನಮ್ ನಾಯಕರನ್ನ ನಮ್ಮ ಆಯ್ಕೆ ಮಾಡ್ತೀವಿ, ಅವರು ಎಲ್ಲೋ ಆಡಳಿತ ನಡ್ಸಕ ಎಲ್ಲೋ ಕುಂತ್ಕೊಂಡು ಮಾಡ್ತಾರೆ. ಜನರ ಕಷ್ಟ ಅರ್ಥ ಮಾಡ್ಕೋಬೇಕಯ್ಯ, ಯಾರೇ ಆದ್ರೂ. ನಾವು ಜನರಿಂದ ಬಂದಿಮಿ, ಜನರಿಗೆ ಏನಾರ ಅನುಕೂಲ ಮಾಡ್ಕೋಬೇಕು, ಅವ್ರ ಕಷ್ಟ ನಷ್ಟಗಳಿಗೆ ಅದೇನೋ ಹೇಳ್ತಾರವ ಸ್ಪಂದಿಸ್ಬೇಕು ಅಂತ, ಹಂಗ ಸ್ಪಂದಿಸ್ಬೇಕು ಅಲ್ವಪ್ಪ. ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಅನ್ನೋದು. ಮತ್ತೆ ಈಗ ಚಿಕ್ಕ ಮಟ್ಟದಿಂದ ದೊಡ್ಡ ಮಟ್ಟದವರೆಗೂ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಹಿಂಗೆ ಲೆಕ್ಕ ಹಾಕೋ ನಗರಸಭೆ. ಈಗ ಕಳೆದಕ್ಕಿಂತ ಎಲೆಕ್ಷನ್ಗೆ ನಿಲ್ಸಿರ್ನಿಲ್ವ ನಮ್ ಕಮಲಕ್ಕನ, 3 ಓಟಿನ ಸೋತ್ಬಿಟ್ಟಲ್ಲಪ್ಪ.
ನಮ್ಮ ಕಡೆಟಿ ನಿಂಗವ ಗೆದ್ಕೊಳ್ಳಿಲ್ವಾ? ಸುಮ್ನೆ ಇಲ್ದಿರೋದೆಲ್ಲ ಹೇಳ್ಬೇಡ. ನಾನೇನ್ ನಿಂತಿದ್ದೆ? ಅಲ್ಲ ನಿಂತಿರ್ನಿಲ್ವಾ ನೀನು? ಕುಂತಿದ್ಯಾ? ನಿಲ್ಸಿದ್ದು ನಾಮೇ. ಅದೇ ಅದು ನೀನೇ ಅಂತ ಓಟ್ ಕೊಟ್ಟಿಲ್ಲ, ಆಮೇಲೆ ಗೊತ್ತಾಯ್ತು ಬಿಡು. ಇಲ್ಲ ಕಣ್, 3 ಓಟು ಆಯ್ತಾ? ಒಂದ್ ನಿಂದೆ ಅದ್ರಲ್ಲಿ, ಇಲ್ಲ ನಿಮ್ ಮನೆಯವ್ರದೊಂದು. ನೋ, ಆಮೇಲೆ ಕೆಂಪಿದು ಕೆಂಪಿದು ಅಲ್ಲೇ ಆಯ್ತಲ್ಲ 3 ಓಟು. ಕಥ ಹೋಗಿ ಇಬ್ರು ಕುಂತ್ಕೊಂಡು ಈ ಮಗ್ಗಿ ಪುಸ್ತಕ ಓದ್ದಂಗೆ. ಅಲ್ಲಕ್ಕಪ್ಪ ಜಯಣ್ಣ, ಪ್ರಪಂಚ ಹೆಂಗಾಗದೆ ಅಂತಂದ್ರೆ, ಈಗ ನೋಡು ಬೇರೆ ದೇಶದಲ್ಲಿ, ಈಗ ಪಕ್ಕದಲ್ಲಿ ನೇಪಾಳ ಅದಲ್ಲ, ಒತ್ತು ಉರಿತಾದಂತಲ್ಲಣ್ಣ, ಒತ್ತಿ ಉರಿತಾದಂತ ಗೋ ಮಾಡ್ದಲ್ಲಪ್ಪ. ಇಡೀ ದೇಶನೇ ದೇಶನ ಆಡಳಿತ ಇರೋರು, ನಡೆಸ್ತಾ ಇರೋರು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳಿ ಯುವಕರು ಇದಾಗ್ಬಿಟ್ಟವ್ರಂತೆ, ದಂಗೆ ಎದ್ಬಿಟ್ಟವ್ರೆ. ಆಮೇಲೆ ಪ್ಯಾರಿಸ್ ಅದಲ್ಲ ದೇಶ, ಯಾವ್ದಪ್ಪ ಅದು? ಪ್ಯಾರಿಸ್ ಅಂತಾರಲ್ಲ, ಆ ದೇಶ ಯಾವ್ದಪ್ಪ? ಪ್ಯಾರಿಸ್ ಕನ್ನಡ ಬಾರಿಸು ಅಂದ್ರೆ ಬೇರೆ ಅರ್ಥ ಆಯ್ತತೆ. ಮತ್ತೆ ಹಿಂದಿನಾಗೆ ನಮ್ಗೆ ಕುವೆಂಪು ಅವರ ಇದು ಗೊತ್ತು ಕಯ, ಬಾರಿಸು ಕನ್ನಡ ಡಿಂಡಿ ಮಾವ ಅಂತ. ಬಾರಿಸ್ ಅಂದ್ರೆ ಏನವ ಹಿಂದಿನಾಗೆ? ಅಯ್ಯೋ ಮಳ 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 ಎಲ್ಲ ತಿಳ್ಕೊಂಡು ಈಗ ಇನ್ನು ಮೇಡಮೇ ಸಿಕ್ಕಿಲ್ಲ. ಬಾರಿಸು ಈಗ ಆ ದೇಶದಾಗುವೆ ಸಮಸ್ಯೆ ಆಗದಂತೆ. ಅಂದ್ರೆ ನೋಡು, ಎಲ್ಲಾ ಪ್ರಪಂಚದಾಗಿರೋ ದೇಶದಾಗೆಲ್ಲ ಏನೋ ಒಂದಲ್ಲ ಒಂದ್ ಸಮಸ್ಯೆ. ನಮ್ ದೇಶ ಎಷ್ಟು ಸದೃಢವಾಗದೇನೋ. ನಮ್ ದೇಶಕ್ಕೆ ಹಂಗ ಆ ತರದ್ ಬರ್ಬಾರ್ದು ಕಯ, ಬರಕಿಲ್ಲ. ಯಾಕೆ ಹೇಳು? ಇದು ಪ್ರಜಾಪ್ರಭುತ್ವದ ಮೇಲೆ ನಿಂತಿರೋ ದೇಶ, ಒಳ್ಳೆ ಸಂವಿಧಾನ ಇರೋ ದೇಶ, ಆಮೇಲೆ ಸಂವಿಧಾನನ ಗೌರವಿಸೋ ಜನ ಇರೋ ದೇಶ ಇಲ್ವಾ? ಆ ಪ್ರಜಾಪ್ರಭುತ್ವ ಅಂತಿದ್ದಂಗೆ ನಂಗೆ ಕಳೆದಕ್ಕಿಂತ ನೆಪ್ಪಾಯ್ತು ಕಯ್ಯ. ಈ ಚಾಮರಾಜನಗರದಿಂದ ಅದೆಲ್ಲ ಬೀದರ್ವರ್ಗುವೆ ಮಾನವ ಸರಪಳಿ ಮಾಡಿದ್ರಂತಲ್ಲಪ್ಪ. ಅದೇ ಎಲ್ಲಾರು ಕೈ ಹಿಡ್ಕೊಂಡು ನಮ್ಮೆಲ್ಲರೂ ಒಂದೇ ಅಂತ ತೋರ್ಸ, ಇಡೀ ಅದೆಲ್ಲ ಬೀದರ್ವರ್ಗುವೆ ಕೈ ಹಿಡ್ಕೊಂಡು ನಿಂತಿದ್ರಂತೆ ಜನ. ಅದೆಲ್ಲ ಟೀಮಿನಾಗ ನಾನೆಲ್ಲಾರು ನೋಡ್ದಿ. ಕಯ್ಯ ಟಿವಿನಾಗ ನೋಡ್ದ? ತೋರಿಸ್ರು ಕಯ್ಯ. ಅದಂಗೆ ಟಿವಿ ಕೈ ಹಿಡ್ಕೊಂಡು ನಿಂತಿರ್ನಿಲ್ವೇ? ಇಲ್ಲ, ನಾನು ನೋಡಕ್ ಯಾವಾಗ ಹೋಗಿ? ಇಲ್ಲ ಅವತ್ತು ನಾನು ವಸಿ ಇದು ಕೊಟ್ಟೋಗ್ಬಿಟ್ಟಿದ್ದಿ ಬೆಂಗಳೂರು ಪೇಟೆಗೆ. ನಮ್ ಬೆಂಗಳೂರು ಪೇಟೆನಾಗೆ ಚಾಮರಾಜನಗರದಲ್ಲಿ ಕೈ ಹಿಡ್ಕೊಂಡಿರೋದನ್ನ ಟಿವಿನ ನೋಡೋನು. ಕಯ್ಯ ಅದೇ ನಮ್ ಸಿದ್ದಣ್ಣನ ಮೊಮ್ಮಗನ ಮಗಳ ನಾಮಕರಣ ಇತ್ತಲ್ಲಪ್ಪ, ಅಲ್ಲಿಗೆ ಹೋಗಿದ್ದಿ. ಹಂಗೆ ಟಿವಿ ಹಾಕಿದ್ರು, ಅಲ್ಲಿ ನೋಡ್ತಾ ಇದ್ಯಾನ ಇದೆಲ್ಲರೂ ಕೈ ಹಿಡ್ಕೊಂಡಾರಲ್ಲ ಅಂತ. ಆಗ ಸಿದ್ದಣ್ಣನ ಮಗ ಹೇಳ್ದ, ಹಿಂಗ ಕಣ್ಣಯ್ಯ ಅಂತ. ಹೌದಪ್ಪ, ನಾವು ಹಿಡ್ಕೋಬೋದಾಗಿತ್ತು ಅಂತ ಅಂದ. ಈಗೆಲ್ಲಿ ಹಿಡ್ಕೊಂಡಯಿ ಬಸ್ ಹತ್ಕೊಂಡು ಅಟ್ಟಿ ಸೇರ್ಕ ಅಂತಂದ. ಅಲ್ಲ ಈಗ ನೋಡು, ಎಲ್ಲೋ ನಡೆದಿರೋದ ಇಲ್ವಾ? ಎಲ್ಲೋ ನಡೆದದೆ, ಈನ್ ಎಲ್ಲೋ ನಿಂತ್ಕೊಂಡ ಅದನ್ನ ನೋಡಿಯ. ಯಾವ್ದ್ರ ಮೂಲಕ ನೋಡಿಯ? ಟಿವಿ ಅಂದ್ರ ದೂರದರ್ಶನ ಅಲ್ವಾ? ಅದಕ್ಕೂ ಒಂದಿನ ಅದೇ, ಎಲ್ಲಕ್ಕೂ ಒಂದಿನ ಅದೇನು. ನಾಳೆಯ ಅವಾಗ ಏನ್ ಮಾಡೋದಪ್ಪ? ಈಗ ಹಳೆ ಪೆಟ್ಟಿಗೆ ಇತ್ತಲ್ಲ ನಮ್ಮ ಟಿವಿ, ಈಗ ಅದೆಲ್ಲ ಹೋಯ್ತಲ್ಲಣ್ಣ. ಈಗ ಏನ್ ಸಣ್ಣ ಗೋಡೆಗೆ ನೇತಾಕಿಲ್ವೇ? ಸುಮ್ಮನೆ ಹೇಳ್ತಾನೆ. ಅಲ್ಲ ಮನೇಲಿ ಅಷ್ಟು ದೊಡ್ಡದು ನೇತಾಕವನೆ ಗೋಡೆಗೆ, ಸಣ್ಣ ಪೆಟ್ಟಿಗೆ ಅಂತ. ಪೆಟ್ಟಿಗೆ ಹೋಗಿ ಯಾವ ಕಾಲ ಆಯ್ತು? ಕೈಗೆ ಬಂದ್ಬಿಟ್ಟದೀಗ ಟಿವಿ. ಅದನ್ನ ಇಟ್ಟಿನಿ. ಯಾಕೆ? ಸಾಮಾನ್ ತುಂಬಕ್ಕೆ? ಇಲ್ಲ ಅದು ಅದೇನೋ ಹೇಳ್ತಾರಂತಲ್ಲಪ್ಪ, ಆಂಟಿಕು ಅಂತ. ಅದ ಹಂಗ ಇಟ್ಟಿನಿ. ಮನ್ಮನಿಯಾಗೋ ಬಿದ್ದಾವೆ, ನಿಂತಾವ. ಯಾರು ಕೇಳ್ಕೊಂಡ್ ಬಂದಾರು? ಇಲ್ಲ ಕಯ್ಯ, ನೀನೇ ಮಾಡ್ಬೇಕು ಅಟ್ಟಿ ಪಕ್ಕ ಆಂಟಿಕು ಅಂತ. ಅದನ್ನ ಬಿಟ್ಟಿ ಕೊಟ್ರು ಯಾರು ಇಸ್ಕೊಳಲ್ಲ. ಇಲ್ಲ ಹಂಗ ಅನ್ಬಾರ್ದು, ಯಾರಿಗೂ ಕೊಡಬಾರ್ದು ಕಯ್ಯ. ಅದ ಮೊದಲನೇ ಟಿವಿ ಅಲ್ವಪ್ಪ ನಮ್ ಮನೆಗ್ ತಕೊಂಡದು. ಅದಕ್ಕೆ ಡೋರ್ ಎಲ್ಲ ಇತ್ತು ಕಯ್ಯ, ಡೋರು ಬಾಗ್ಲು ಹಿಂಗೆ ಎಳಿಬೇಕಿತ್ತು. ಅದ ಅಣ್ಣ, ಈ ರಾಮಾಯಣ ಅಂತ ಬರ್ತಿರ್ನಿಲ್ವಾ? ಅವಾಗ ನಮ್ಮ ಕೆಳಗಲಟ್ಟಿ ದ್ಯಾವಮ್ಮ ಇಲ್ವಾ, ಅದು ರಾಮ ಬಂದ್ರ ಅದಕ್ಕೆ ಮಂಗಳಾರತಿ ಮಾಡೋದೇನು, ಹೂವ ಮಡಗಿ ಪೂಜೆ ಮಾಡೋದೇನು, ಆಮೇಲೆ ಗಂಧದ ಕಡ್ಡಿ ಬೆಳಗೋದೇನು. ಅಯ್ಯೋ ಸುಸ್ತಾಗ್ಬಿಟ್ಟೆ ನಾನು ನೋಡಿ. ಈ ಟಿವಿ ಕವ ಇದು ಅಂದ್ರೆ ರಾಮ್ ಬತ್ತಾವನ್ಕಪ್ಪ ಟಿವಿನಾಗೆ, ನಾನು ಬೆಳಗ್ದಿದ್ರೆ ಹೆಂಗೆ ಅಂತ. ಮಹಾಭಾರತ ಶುರುವಾಗ್ಬಿಟ್ರೆ ಕೇಳು ಹೆಂಗ್ ಕುಂತ. ಮಹಾಭಾರತ ಆಮೇಲೆ ಶುರು ಆಯ್ತಿತ್ತು. ಹಬ್ಬ ಮಂಗಳಾರತಿ ಬೆಳಗ್ತಿದ್ದ, ಗಂಧದ ಕಡ್ಡಿಲಿ ಬೆಳಗ್ತಿದ್ದ, ಕರ್ಪೂರ ಹಚ್ತಿದ್ದ. ಸದ್ಯ ತೆಂಗಿನಕಾಯ ಹೊಡಿತಿರ್ಲಿಲ್ಲ. ಅವಾಗ ಮಹಾಭಾರತ ಶುರು ಆಗ್ಬಿಡೋದು. ಆಯ್ತಾ? ಮಹಾಭಾರತನು ಬತ್ತಿತ್ತಲ್ಲಪ್ಪ.
ಈಗೆಲ್ಲ ಏನೋ ಆಗ್ಬಿಟ್ಟದಂತಲ್ಲ OTT-ನ ಏನೋ OTT ಅಂತ ಕನ್ನಡ ಅಲ್ಲ ಕನ್ನಡ OTT ಅಂತ. OTT DTT ಗೊತ್ತು ಕೈ, ಅದೇನೋ OTT-ಯ DDT ಅಲ್ಲ, ಟೀನು ಅಲ್ಲ, ಅದೇನೋ ಬಂದದಂತೀಗ. ಅದ್ರಾಗೆ ಎಲ್ಲ ಬತ್ತಾವಂತೆ. ಈ ದೂರದರ್ಶನ ಐತಲ್ಲ ಡೆಲ್ಲಿನಾಗೆ, ಅವ್ರದ್ದೊಂದು ಕೇಂದ್ರ ಐತಲ್ಲ, ಅವರು ಒಂದ್ ಮಾಡವ್ರಂತೆ. ಏನೋ ಈಗ ಹೇಳ್ದಲ್ಲ OTT, ಅದಕ್ಕೇನೋ ಹೆಸರು ಮಾಡ್ಗವ್ರಂತೆ ಕವ. ಅದೇನೋ ಹೇಳ್ತಾರೆ ಇಂಗ್ಲಿಷ್ನಾಗೆ ಅಲೆಯನ್ನಕ್ಕೆ ಏನಂತಾರು, ವೇವ್. ಏವ್ಸ್ ವೇವ್ಸ್ ಅಂತ, OTT ಅಂತ. ವೇವ್ಸ್ ಕನ್ನಡ. ನಿಂಗೆ ಇಂಗ್ಲಿಷ್ ಗೊತ್ತಲ್ಲ, ಹೇಳು. ವೇವ್ಸ್ ಅಂತ ಒಳ್ಳದಿಲ್ಲ ಕವ, ಸರಿಯಾಗಿ ಹೇಳ್ಕೊಡ. ವೇವ್ಸ್ ಕನ್ನಡ. ಹೋಲ್ಬಿಡು. ಇದು ನಿಂದು ಕೈಯಾಗ ಇಟ್ಕೊಂಡಿರ್ತೀಯಲ್ಲ, ಅದ್ರಾಗೆ ತಕೊಂಬೋದಂತದ್ನ. ಏನ್ ಕೈಯಾಗ ಏನಯ್ಯ? ಮೊಬೈಲ್. ಅದ ಹಂಗನ್ನು ಅದ್ರಾಗೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮನೆನಾಗೆ ದೂರದರ್ಶನಾಗ ಬತ್ತಿತ್ತಲ್ಲ, ಆ ಕಾರ್ಯಕ್ರಮ ಎಲ್ಲ ನೋಡ್ಕೋಬಹುದಂತ. ಹೌದಾ? ಮನೆಗೂ ದೂರದರ್ಶನ ತಲುಪದೆ. ನೋಡಪ್ಪ, ಈಗ ಹಿಂದಿ ಭಾಷೆ ಕಲಿಬೇಕು ಅಂತ ಹೇಳ್ತಿದ್ಯಲ್ಲ ಜಯಣ್ಣ, ಈಗ ನಮ್ಮ ಮನೆನಾಗೆ ಟಿವಿ ಎಲ್ಲ ತಕೊಂಡಾಗ ಈ ಕನ್ನಡ ಬರ್ತಾ ಇದ್ದೆ ಕಮ್ಮಿ. 7:30 ರಾತ್ರಿಗೆ ಶುರು ಆಗ್ಬಿಟ್ರೆ 8:00 ಮುಗ್ದೋಗೋದು. ಅದೇನೋ ಬತ್ತಿತ್ತಲ್ಲವ ಚಿತ್ರಮಂಜರಿ, ಅದಕ್ಕೆ ಕಾಯ್ತಾ ಇದ್ದೋ ಕನ್ನಡ ಕೇಳಕ್ಕೆ ಖುಷಿ ಆಗೋದು. ಅಲ್ಲಿ ಬರೀ ಹಿಂದಿಯೇ. ಆವಾಗ ನಾವು ಅದೇನಾರ ಬರ್ಲಿ ಟಿವಿ ಹಾಕಿರೋದೇ, ಸುಮ್ನ ಅದ ಅರ್ಥವಾಯ್ತ ಆಮೇಲೆ ಮೇಲೆ ಆಂಟೆನ ಬೇರೆ ತಿರ್ಕೊಬಿಡದ. ತಗೋ ಟಿವಿ ಒಳಗೆಲ್ಲ ಬರೀ ಮಳೆ ಚುಕ್ಕೆ. ಏನಂತಾಗಿದೆ ಮಳೆ ಬಂತ ತಿರುಗ್ಸೋದು. ಆಗ ಮೊಬೈಲ್ ಬೇರೆ ಇತ್ತಿಲ್ವಾ, ಕುತ್ತಿಗೆನ ಕಿಟಕಿಯಿಂದ ಆಚೆಗೆ ಒಬ್ಬ ಹಾಕೊಂಡು ನೋಡ್ತಾ ಇರೋದು. ಎಡಕ್ ತಿರ್ಗಸ್ಲಾ ಅಂತಿದ್ದಂಗೆ ಅದು ಗುರ್ರನ್ ಚಿತ್ರ ಬಂದ್ರೆ ಇನ್ನೊಸಿ ತಿರ್ಗಸ್ಲಾ ಅನ್ನೋದು. ಅದ್ ಹೆಂಗಿತ್ತು ಗೊತ್ತಯ್ಯ ಆಂಟನ, ಈ ಒಂಟಿ ಚಟ ಕಟ್ತಾರಲ್ಲಯ್ಯ ಹಳ್ಳಿ ಕಡೆ, ಒಂಟಿ ಚಟ ಹಂಗದೇನಪ್ಪ ಅಲ್ಲಕ್ಕಯ್ಯ, ಅದ್ ಇದ್ದದ್ದೇ ಹಂಗಲ್ವಾ ಪಾಟಿ. ಅದೇನೋ ಟ್ಯೂಬ್ಗಳು ಆಯ್ತಾ, ಅದೇನ ಯಾವ್ದು ಟ್ಯೂಬ್ ಅದು, ಅದೇನೋ ಕಡ್ಡಿಗಳಿತ್ತಲ್ಲ, ಏನ್ ಒಂಟಿ ಚಟ 9, 11, 13 ಹಿಂಗಿರೋದು. ಅದನ್ನ ಯಾರನ್ನ ಮಲಗಿಸ್ತಾರೋ ಅಂತ ಅನ್ಕೊಂಡ್ ನೋಡ್ತಿದ್ದಿ ನಾನು, ಕಣ್ಣ ಬುಟ್ಕಂದು. ಅಂದ್ರ ಅಷ್ಟು ಸಂದಾಕಿ ಮನೆಯಾಗೆ ಟಿವಿನ ಮಡಿಕೊಂಡು ಆಂಟೆನವ ಇಟ್ಕೊಂಡಿರೋರು. ಈಗ ನೋಡಪ್ಪ ಗಾಡಿಗೆ ನೇತಾಕುವಂತದ್ ಬಂದದೆ, ಕೈಗೆ ಬಂದ್ಬಿಟ್ಟದಲ್ಲ. ನೀ ಹೇಳ್ದಂಗ ಇಲ್ಲೇ ನೋಡ್ಕೋಬಹುದು ಕುಂತ್ಕೊಂಡು, ನಿಂಗೆ ಏನ್ ಬೇಕು ಹೇಳು, ಇಲ್ಲೇ ಓಪನ್ ಮಾಡ್ಕೊಟ್ಟನು. ಹೊಸಿ ಕಾಸು ಕೊಟ್ಟು ತಗೊಂಡಿದ್ದಾನ. ಅದ ಎಲ್ಲ ಸತ್ತೋಯ್ತಾ ಕುಂತವ್ರೆ. ಯಾಕಪ್ಪ? ಯಾರು ನೋಡಿದ್ರು ಎದೆ ಹೊಡ್ಕೊಂಡ್ ಸತ್ತೋದ್ರು ಅಂತಾರೆ. ಅದೇನಾಗಿದ್ದು ಯಾರಿಗ್ ಗೊತ್ತು. ಅಂತದೇನಾದ್ರು ಯಾಕೆ ಹಿಂಗ ಆಯ್ತಾವ್ರೆ ಮನುಷ್ಯರು ಅಂತ ಅನ್ನದ ತಿಳ್ಕೊಳ್ಳೋದೇನಾದ್ರು ಇದ್ರೆ ತೋರ್ಸು. ಅಯ್ಯೋ ಅದು ಗೊತ್ತಿಲ್ಲ, ಕಂಡ್ಬಿಡು. ಐತಲ್ಲಣ್ಣ, ಆ ಗೂಗಲ್ಗೆ ಹಾಕಿದ್ರೆ ಹೇಳ್ತದೆ ಅದೇನು ಅಂತ. ಹಾಕಮ್ಮು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಜಯಣ್ಣ, ಈಗ ಎದೆ ಬಡ್ಕೊಂಡ್ ಸತ್ತೋದ್ರು, ಹಾರ್ಟ್ ಅಟ್ಯಾಕು ಅಂತೆಲ್ಲ ಹೇಳ್ತಾರಲ್ಲಪ್ಪ. ಆಗ ಹಿಂದಿನ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಕಣ್ಣ ಮುಚ್ಕೊಂಡ್ಬಿಟ್ರೆ ಏನೋ ದೆವ್ವದಿಕತೇನೋ ಅಂತ ಹೇಳ್ತಿದ್ರು ಅಲ್ವಪ್ಪ. ದೆವ್ವದಿಕತ್ತು ರಪ್ಪನ್ ಸತ್ತೋದ ಅಂತ ಹೇಳ್ತಿದ್ರು ಆವಾಗ ಹಿಂದಿನ ಕಾಲದಾಗೆ. ಅವ ಹಂಗೆ ರಪ್ಪನೆ ಸತ್ತೋಗ್ಬಿಟ್ರೆ ಹಂಗ ಅಂತಿದ್ರು ಅಂತ. ಎಲ್ಲವೇ ದೆವ್ವ ಭೂತ್ಗಳೆಲ್ಲ. ವಿಚಾರ ಏನು ಅಂದ್ರೆ, ಈಗ ತುಂಬಾ ಯುವ ಜನತೆ ಹೃದಯ ಹಿಡ್ಕೊಬಿಡ್ತದಂತೆ ಕಪ್ಪ. ಅದೇನೋ ನಮ್ಮ ಇವರು ಫಿಲ್ಮ್ಯಾಟ್ರು ಪುನೀತಣ್ಣ, ಅದೇನೋ ಸ್ತಂಭನ ಅದೇನೋ ಹೇಳ್ತಾರಲ್ಲ ಜಯಣ್ಣ, ಹೃದಯ ಸ್ತಂಭನ ಅಂತ. ಅದಕ್ಕೂ ಒಂದ್ ದಿನ ಇದ್ದದಂತೆ, ಅಂತಾರಾಷ್ಟ್ರೀಯ ದಿನ. ಅದಕ್ಕೇನೋ ಹೇಳ್ತಾರಲ್ಲವ, ಹೃದಯಕ್ಕೆ ಸಂಬಂಧಪಟ್ಟಂತೆ ಓದ್ಕರೋರ್ಗೆ ಕಾರ್ಡಿಯಾಲಜಿಸ್ಟ್ ಒಂದ್ ದಿನ ಹೊಸ ಪದ ತಿಳ್ಕ. ಏನೋ ಹೇಳು ಇನ್ನೊಮ್ಮೆ. ಇಂಗ್ಲಿಷ್ ಗೊತ್ತಲ್ಲ ಹೇಳಣ್ಣ, ಕಾರ್ಡಿಯಾಲಜಿಸ್ಟ್ ಅಂತ. ನನಗಲ್ಲೋ ಕಾರ್ಡ್ ಇಸ್ಕೊಂಡ್ ಬರೋದ್ ಗೊತ್ತು ಕವ, ಇದ್ರಲ್ಲಿ ರೇಷನ್ ಅಂಗಡಿಲಿ ಅದೇನೋ ಗೊತ್ತಾಯ್ತಿಲ್ಲ. ಕಲ್ತ್ಕೊಳಮ್ಮ ಮುಂದಕ್ಕೆ. ಸತ್ತೋಯ್ತಾರೆ ಅಂದಲ್ಲ, ಮೊನ್ನೆ ಯಾರೋ ಪುಣ್ಯಾತ್ಮರು ಒಂದ್ ವಿಚಾರ ಹೇಳಿದ್ರು, ನಿಜವಾಗಿ ನಡೆದಿರೋದಂತ ಘಟನೆ ಇದು. ಏನಪ್ಪಾ, ಒಬ್ಬ ಕಳ್ಳಕವ ಎಲ್ಲ ಉತ್ತರ ಭಾರತದಲ್ಲಂತೆ ಒಂದ್ ದೊಡ್ಡ ಮನೆ ಕಳ್ತನ ಮಾಡುವ ಅಂತ ಹೋದ್ನಂತೆ.
ಹೋಗಿದ್ರೆ ಮುಂದ್ಗಡೆ ಬಾಗಲ್ ತೆಗೆದು ಕರ್ಕೊಂಡಾರ ಅವನ್ನ, ಹಿಂದ್ಗಡೆ ಕಿಟಕಿನೋ ಏನೋ ಒಡೆದ್ಬಿಟ್ಟು ಇಳದ್ನಂತ ಮನೆ ಒಳಕ್ಕೆ. ದೊಡ್ಡ ಮನೆ, ಬಂಗ್ಲೆ, ಯಾರು ಇಲ್ಲ, ನೀನೇನೋರಿಲ್ಲ, ದಿಕ್ಕಿಲ್ಲ. ನೋಡಿದ್ರೆ ಮಂಚದ ಮ್ಯಾಗೆ ಮನೆ ಯಜಮಾನ ಸತ್ತೋಗ್ಬಿಟ್ಟ. ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹಂಗೆ ಮುಂದೆ ಬಂದ್ರೆ ಇನ್ನೊಂದು ರೂಮ್ನಾಗೆ ಒಂದು ಅಜ್ಜಿ, ಅದು ಸತ್ತೋಗ್ಬಿಟ್ಟದಂತೆ. ಅಯ್ಯೋ, ಮನೆ ಒಡೆಯೋರು ಇಬ್ರೂ, ಗಂಡು ಇಲ್ಲ ಹೆಂಡ್ತಿಯೂ ಇಲ್ಲ, ಇಬ್ರು ಸತ್ತೋಗ ವಯಸ್ಸಾದವ್ರು. ಇವನ್ಗೆ ಪುಕ ಪುಕ ಅನ್ನಕ್ ಶುರು ಆಯ್ತಂತೆ. ಅಯ್ಯೋ ಎಲ್ಲಿ ಸವಾಸ, ಈ ಮನಿಗ್ ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ಆಮೇಲೆ ಎದರ್ಕೊಂಡು ವಾಪಸ್ ಹೋಗ್ಬಿಟ್ನಂತೆ. 1 ತಿಂಗಳು 2 ತಿಂಗಳು ಆದ್ಮ್ಯಾಕೆ ನೋಡೋಣ ಈಕಿತ ಮನೆ ಒಳಕ್ ಹೋಗುಮ, ಇನ್ನೇನಾರು ಸಿಕ್ಕಿರ್ ಕದ್ಕೊಂಬರುಮ ಅಂತ ಹೋದ್ರೆ ಇವನ್ ಹೆಂಗ್ ಹೊರಗ್ ಬಂದಿದ್ನಲ್ಲ ಹಂಗೆ ಐತಂತ ಬಾಗ್ಲು ಹಾಕಿಲ್ಲ. ಒಳಗ್ ಹೋದ್ರೆ ಇಬ್ರು ಸತ್ತೋಗವ್ರಲ್ಲಣ್ಣ, ಎಲ್ಲ ಕೊಳತು ನಾರಿ, ಎಣವೆ ತೆಗ್ದಿಲ್ವಂತ ಯಾರು. ಅಕ್ಕಪಕ್ಕದವ್ರಿಗೂ ಗೊತ್ತಿರೋದಲ್ಲಕ್ಕವ, ಅವ್ರು ಏನ್ ಹೇಳಿದ್ರು ಗೊತ್ತೇ, ಒಂದ್ಸರಿ ಮನ್ಸ ಈ ಸಿರಿಮಂತ ಆದ್ರೆ ಅಥವಾ ಸಮಾಜದಿಂದ ದೂರ ಹೊಂಟೋದ್ರೆ ಯಾರು ಅವನ್ ಜೊತೆ ಇರಕಿಲ್ಲ. ನೋಡಪ್ಪ, ಮನೆಗೆ ಕೆಲಸದವ್ರು ಬತ್ತಿಲ್ವಂತೆ, ಮಕ್ಳು ಎಲ್ಲ ದೂರ ದೇಶದಾಗವ್ರಂತೆ, ಯಾರದ್ದು ಫೋನ್ ಇಲ್ಲ, ಯಾರದ್ದು ವಿಚಾರ ಇಲ್ಲ. 2 ತಿಂಗಳು ಆದ್ಮ್ಯಾಕೆ ಇವ ಫೋನ್ ಮಾಡಿ ಹೇಳದ್ನಂತೆ ಪೊಲೀಸ್ನವ್ರಿಗೆ, ಸ್ವಾಮಿ ನಾನ್ ಕಳ್ಳ, 2 ತಿಂಗಳಿಂದ ಈ ಮನೆಗೆ ಕದಿಯಕ್ ಬಂದಿದ್ದೆ. ನೋಡಿದ್ರೆ 2 ತಿಂಗಳಾದ್ಮೇಲೂ ಹೆಣ ಹಂಗೆ ಅವೆ, ಎಲ್ಲ ಕೊಳತು ಹುಳ ಬಂದ್ಬಿಟ್ಟವೆ, ದಯಮಾಡಿ ಏನಾದ್ರು ಮಾಡಿ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ. ಒಳ್ಳೆ ಚಂದಾಗಿರೋ ಕಥೆಯ ಹೇಳಿದೆ. ಕತೆ ಅಲ್ಕಪ್ಪ, ನಿಜವಾಗಿ ನಡೆದಿರೋದ. ನೋಡು ಜಯಣ್ಣ, ಈಗ ಊರೊಳಗ ಇದ್ರೆ ಏನ ಎತ್ತ ಅಂತ ಗೊತ್ತಾಯ್ತೆ, ಊರ ಆಚೆಗ್ ಮನೆ ಮಾಡ್ಕೊಂಡಿರ್ತಾರೆ ಜನ. ಎಲ್ಲ ದೊಡ್ಡ ದೊಡ್ಡ ಮನೆ ಸುತ್ತ ದೊಡ್ಡ ಜಾಗ. ಈಗ ಮನೆ ಊರೊಳಗೆ ಇತ್ತು ಅಂತಂದ್ರೆ ಈ ಕೊಳತಾಗಿರ ಇದು ವಾಸನೆ ಬರ್ಬೇಕಲ್ಲ. ಅಲ್ಲ ಕಣಣ್ಣ, ಈಗ ನಮ್ಮೂರಲ್ಲಾದ್ರೆ ಹಿಂಗ್ ಚಿಕ್ಕ ಮನೆ ಪಕ್ಕ ಇದೀವಿ, ವಾಸನೆ ಬರ್ತದೆ. ಅಲ್ಲೆಲ್ಲ ದೊಡ್ಡ ಮನೆ, ದೊಡ್ಡ ದೊಡ್ಡ ಕಾಂಪೌಂಡ್, ಎಲ್ಲಿಂದ ಬರ್ತದೆ? ಈ ವಿಚಾರವ ಅರ್ಥ ಮಾಡ್ಕೊಳ್ಳಿ, ಮನ್ಸ ಸಂಘದಾಗಿರ್ಬೇಕು, ಜೊತೆಯಾಗಿರ್ಬೇಕು ಅನ್ನೋದು ಅಷ್ಟೇ. ಸರಿ. ಅವರಯ್ಯ ಇನ್ನೂ ಒಂದ್ ಹೇಳಿದ್ರು, ಯಾರೋ ಒಬ್ಬ ಮಿಲಿಟರಿ ವ್ಯಕ್ತಿ ಅಂತೆ ಕವ, ಮಿಲಿಟರಿನಾಗಿದ್ದು ರಿಟೈರ್ಡ್ ಆಗಿ ಮನೆಯಾಗಿದ್ರಂತೆ, ಗಂಡ ಹೆಂಡತಿ ಇಬ್ರು ಮಕ್ಕಳು ಅಮೆರಿಕಾ ದೇಶದಾಗಿದ್ರಂತೆ. ತಾಯಿ ಸತ್ತೋಗ್ಬಿಟ್ಲು. ಫೋನ ಮಾಡ್ದ, ದೊಡ್ಡ ಮಗ ಬಂದ, ತಾಯಿದೆಲ್ಲ ಕರ್ಮಾಂತರ ಎಲ್ಲ ಮಾಡ್ದ. ತಂದೆ ರಾತ್ರಿ ಕೂತ್ಕೊಂಡ್ ಮಾತಾಡ್ತಾ ಇದ್ನಂತೆ, ಹೇಳದ್ನಂತೆ, ನೋಡಪ್ಪ ನಿಮ್ಮ ಅವ್ಗೆ ಚಿಕ್ಕ ಮಗ ಕಂಡ್ರೆ ಪ್ರೀತಿ, ಅವನು ಬಂದಿದ್ರೆ ಚೆನ್ನಾಗಿರೋದು ಅಂತ. ಆಗ ಮಗ ಹೇಳದ್ನಂತೆ, ಇಲ್ಲ ಅವನು ಬ್ಯುಸಿ ಅವನೇ, ಅವನು ಏನ್ ಹೇಳ್ದ ಗೊತ್ತೇ, ಈಗ ತಾಯಿ ಸತ್ತೋಗಿದೆಯಲ್ಲ, ನೀನ್ ಹೋಗ್ ಬಂದ್ಬಿಡು, ಅಪ್ ಸತ್ ಮೇಲೆ ನಾನು ಹೋಯ್ತೀನಿ ಇಂದ ಅಂತ. ಅಯ್ಯೋ ಏನಪ್ಪ ಐಕ ಹಿಂಗು ಅಂತಾರ ಜಯಣ್ಣ. ಮನುಷ್ಯ ಒಂದ್ ಲೆಟರ್ ಬರೆದ್ಬಿಟ್ಟು ಯಾವ ತಂದೆ ತಾಯಂದ್ರಿಗೂ ಇದು ಪಾಠ ತಿಳ್ಕೊಳ್ಳಿ ಅಂತ, ಹೆಂಗು ಬಂದಿದ್ಯಲ್ಲಪ್ಪ ನಂದು ಮುಗಿಸ್ಕೊಂಡೆ ಹೋಗ್ಬಿಡು ಅಂತ ಕೋಣಿಯಾಗೆ ತಲೆಗೆ ಗುಂಡೊಡ್ಕೊಂಡ್ ಸತ್ತೋಗ್ಬಿಟ್ಟು. ಇನ್ನೊಂದ್ ಕಿತ ಬರುದ್ ಯಾಕ ಅವನು, ಅಲ್ಲಿಂದ ಯಾಕೆ ಬರ್ಬೇಕು ಅವನು, ನೀನ್ ಹೆಂಗಿದ್ರು ಬಂದಿದ್ಯಲ್ಲ ನಂದು ಮುಗಿಸ್ಕೋಬಿಡು ಅವನ್ ಜೊತೆಗೆ ಅಂತ. ನೋಡಪ್ಪ, ಆಗದೆ ನೋಡಪ್ಪ, ನನಗ ಅನ್ಸದ್ ಹೆಂಗೆ ಏನ ಅಂತಂದ್ರೆ, ಐಕ ಚೆನ್ನಾಗ್ ಓದ್ಲಿ ಅಂತ ಅನ್ಬಿಟ್ಟು ಓದಿಸ್ಬಿಡ್ತೀವಿ, ಆಯ್ತಾ. ನಮ್ಮ ಈಕ ಬೇರೆಯವ್ರಿಗಿಂತ ಏನ ಕಡೆ ಅಂತ ಅನ್ಕೊಂಡು ನಾವು ಈ ದೇಶಕ್ಕೆಲ್ಲ ಕಳಿಸ್ಬಿಡ್ತೀವಿ ಅಲ್ವಪ್ಪ. ನೋಡು, ಇಂಥ ಅವ್ವ ಸತ್ತೋದಾಗ ಅವಂಗ ಹುಷಾರಿಲ್ಲ, ಅಪ್ಪಂಗ ಹುಷಾರಿಲ್ಲ ಅಂತಂದಾಗ ಅವ್ರು ಅಲ್ಲೇನೋ ಬಿಜಿ ಅಂತ ಅನ್ಕೊಂಡು ಈ ಸಂಬಂಧಗಳನ್ನ ಕಡ್ಕೊಂಡ್ಬಿಡ್ತಾರಲ್ಲಪ್ಪ. ಅಯ್ಯೋ ಅಣ್ಣ, ಎಲ್ಲ ಈಗ ದುಡ್ಡಿಗೆ ನಿಂತವ್ರೆ. ನಾನು ಅವತ್ತು ಪೇಪರಲ್ಲಿ ಓದ್ದೆ, ಯಾರೋ ಕಣಣ್ಣ ಹಿಂಗೆ ಅವರು ಲೇಡಿ ಡಾಕ್ಟರ್ ಆಗಿದ್ರಂತೆ, ಅವ್ರಿಗೆ ಹುಷಾರಿಲ್ಲ, ಮಗ ಅಮೆರಿಕಾದಲ್ಲಿ ಇದ್ದಾನೆ, ಅವ್ರು ಸಂಪೂರ್ಣವಾಗಿ ಪಾಪ ಇನ್ನೇನ್ ಸಾಯೋಂಗಾದಾಗ ಸೊಸೆ ಬಂದ್ಲು, ಆಸ್ಪತ್ರೆಗೆ ಸೇರ್ಸಿದ್ರೆ ಮೈಯೆಲ್ಲ ಗಾಯ, ಅದ್ರಲ್ಲೆಲ್ಲ ಹುಳ ಅಂತೆ. ಅದನ್ನ ಆ ಡಾಕ್ಟರ್ ನೋಡ್ದವ್ರು ಯಾರು, ಅವ್ರ ವಿದ್ಯಾರ್ಥಿ ಅಂತೆ. ಅಯ್ಯೋ ಇದೇನ್ ಇವ್ರ ಸ್ಥಿತಿ ಹಿಂಗಾಗೋಯ್ತಾ ಅಂತ ಬಂದ್ಬಿಟ್ಟು ಆಚೆ ಇದ್ದೆ ಅವ್ರ ಸೊಸೆ ಕೇಳಿದ್ರಂತೆ, ಇವ್ರ ಮಗ ಎಲ್ಲಿ ಅಂತ.
ನನ್ ಮಗಳಿಗೆ ಪರೀಕ್ಷೆ ಓದಿಸ್ಕೊಂಡು ಅಮೆರಿಕಾದಲ್ಲೇ ಇದಾರೆ, ನನ್ನನ್ ಕಳ್ಸಿದಾರೆ ಅಂತ. ಅಂದ್ರೆ ಅವ್ರನ್ನ ನೋಡೋರು ಯಾರು ಇಲ್ಲ. ಆಮೇಲೆ ಅವರು ಮಾರನೇ ದಿನ ಸತ್ತೋದ್ರೆ ಪೇಪರ್ ಅಲ್ಲಿ ಮಾತ್ರ ದೊಡ್ಡ ಫೋಟೋ ಅಂತೆ. ನೋಡವ ನೋಡು ಜಯಣ್ಣ, ಹಿಂಗೆಲ್ಲ ಆಗೋಯ್ತದೆ. ಆಯ್ತು ಕಪ್ಪ, ಈಗ ಟೈಮ್ ಆಯ್ತು. ಈಗ ಇನ್ನೊಂದ್ ವಿಷಯ, ಏನ ನಮ್ಮ ಮಕ್ಕಳನ್ನ ಫಾರಿನ್ ಕಳ್ಸೋದಕ್ಕಿಂತ ಇಲ್ಲಿಯೇ ಆಯ್ತಾ ಇರಂಗ್ ಮಾಡೋಣಕಪ್ಪ. ಅಂದ್ರೆ ಇಲ್ಲಿದ್ರೆ ನೋಡ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ಯಾ? ಏನಕ್ಕವ, ಅಯ್ಯೋ ಅಣ್ಣ, ಬಂದು ಅದೆಲ್ಲ ನಮ್ಮ ಮನೆ ಬರ. ಇಲ್ಲಿದ್ರೆ ನೋಡ್ಕೋತಾರೆ, ಅಲ್ಲಿದ್ರೆ ನೋಡ್ಕೋತಾರೆ. ಸುಳ್ಳು ಹಂಗ ಹೇಳ್ಬೇಡ. ಅಪ್ಪ ಅವಂಗೆ ಮಕ್ಕಳು ಯಾವತ್ತಿದ್ರು ಮಕ್ಳಿಗೆ ಆಯ್ತಾ. ಸತ್ತಾಗಾರು ಬಂದು ಎಡಿ ಮಣ್ಣಾರು ಹಾಕ್ಬಿಟ್ಟು ಹೋಯ್ತಾರೆ ಹತ್ರ ಇದ್ರೆ. ಇಲ್ಲ ಅಂತಂದ್ರೆ ಏನು ಆಗೋದಿಲ್ಲ. ಓಲಿಕವ, ಈಗ 3 ಜನ ಬೇಸರದಾಗಿದ್ದೀವಿ. ಯಾರ ಮನೆಯಲ್ಲೂ ಬೇಡ, ಏನು ಬೇಡಕ್ಕಪ್ಪ. ಇವತ್ತು ಹೋಗಿ ಎಲ್ಲೇಳು, ಎಲ್ಲಿಯ ವಾಟ್ಲ ಹಾಕದು, ಅಯ್ಯಪ್ಪೋಯ್ ಅಲ್ಲೋಗಿ ಟೀ ಕುಡ್ಕೊಂಬರ್. ಹಂಗೆ ಮಾಡಕ್ಕಪ್ಪ, ನಾನು ಎಲ್ಗೂ ಬರೋದಿಲ್ಲ. ನನಗೆ ಸ್ಯಾನೆ ನನಗೆ ನೋವಾಗ್ಬಿಟ್ಟದ. ಅದಕ್ಕೆ ನಾನು ನಟ್ಟಿದ್ದಕ್ಕೆ ನಾನು ಒಯ್ತೀನಿ. ಹಂಗೆಯೇ ಕ್ಯಾಂಪಿ ಮನೆ ಜಗಲಿ ಮೇಲೆ ಒಂದಷ್ಟು ಹೊತ್ತು ಕುಂತಿದ್ದು, ಆಮೇಲೆ ಟೀ ಸೇರ್ಕತೀನಿ. ನೀವೇನಾರ ಮಾಡ್ಕೊಳ್ಳಿ, ನಡೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.